ಸೊ ನಮ್ಮದು 4 ಜೀವ ಉಳಿಯಿತು ನಮಗೆ. ಸೊ ಅದೇ ನಮಗೆ ಸಮಾಧಾನ. ಪರಿಹಾರ ಮತ್ತೆ ನೋಡೋ ಬರ್ರಿ, ಏನಾದರೂ ಇಲ್ಲಿ ಅನ್ನೋಂಚಲ ಲಾರಿದು ಒಂದು ಆರ್ಭಟ ನಿಲ್ಲಿಸಲಿಕ್ಕೆ ನಿಮ್ಮಿಂದ ಆಗುತ್ತೆ ಆದರೆ ಪ್ರಯತ್ನ ಮಾಡಿ ಅಷ್ಟೇ. ದಿನ ಸಾಯಂಕಾಲ ಅದರಿಂದ ಮಧ್ಯಾಹ್ನ ಮೇಲೆ ಸಾಧಾರಣ ಒಂದು 30-40 ಗಾಡಿ. ಸೊ ಈ ಥರದ್ದೇ ಗಾಡಿ 40 ಟನ್ನು 30 ಟನ್ನು ಇದು ಮಣ್ಣು ಹಾಕ್ಕೊಂಡು ಈ ಕಡೆಯಿಂದ ಹೋಗುತ್ತೆ. ಒಂದು ಸಮೇತ ಒಂದು 100-120 ಕಿಲೋಮೀಟರ್ ಫಾಸ್ಟಲ್ಲಿ ಹೋಗುವ ಗಾಡಿ. ಇಲ್ಲಿ ಈ ನಮ್ಮ ಏರಿಯಾದಲ್ಲಿ 6 ಆಕ್ಸಿಡೆಂಟ್ ಆಗಿದೆ. ಒಂದು ಆಕ್ಸಿಡೆಂಟ್ ನಮ್ಮ ಇಲ್ಲಿ ಅದು ಬಸ್ ಸ್ಟ್ಯಾಂಡ್ ಎದುರುಗಡೆ ಆಗಿದ್ದು. ಹಾಗೆ ಏನೋ ಸ್ವಲ್ಪ ದೇವರ ದಯೆ ಚೆನ್ನಾಗಿತ್ತು, ಡೆತ್ ಆಗಿಲ್ಲ. ಬಟ್ ಇವತ್ತಿಗೂ ಅಷ್ಟೇ ಡೆತ್ ಆಗಿಲ್ಲ, ದೇವರ ದಯ. ಸೊ ಇದು ನನ್ನ ಅಂಗಡಿ, ಅದು ನನ್ನ ಬ್ರದರ್ ಅಂಗಡಿ, ಮತ್ತು ಆ ಕಡೆ ನಮ್ಮದು 3 ಬ್ರದರ್ ಇದು ನಮ್ಮದು ಅಂಗಡಿ ನಮ್ಮದು. ಅವರು ಒಂದು ಮೇಲಿಂದ ಬಂದ. ಸೊ ಅಲ್ಲಿ ಒಂದು ರಿಕ್ಷಾಕ್ಕೆ ಹೊಡೆದು ರಿಕ್ಷಾ ಡ್ಯಾಮೇಜ್ ಆಗಿ ಸೊ ಅಲ್ಲಿಂದ ಇಲ್ಲಿ ಬಂದ ಕೆಳಗೆ. ಸೊ ಇಲ್ಲೊಂದು 2 ವೀಲರಿಗೆ ಆಕ್ಸಿಡೆಂಟ್ ಆಯಿತು. ಸೊ ನಾನು ಇಲ್ಲೇ ನಿಂತ್ಕೊಂಡಿದ್ದೆ. ಗಾಡಿ ಇದು ರೈಟಿಗೆ ಬರುತ್ತೆ ಅಂತ ಗೊತ್ತಾದಾಗ ನಾನು ಆ ಜಾಗದಿಂದ ನಾನಲ್ಲಿ ಒಳಗೆ ಓಡಿದ್ದೆ ಅಂಗಡಿಗೆ. ಸೊ ಇಲ್ಲದೆ ನಾನು ನನ್ನ ಬ್ರದರು 1 ಸೆಕೆಂಡ್ನ ಒಳಗೆ ನನ್ನ ಬ್ರದರು ಇದು ನಮ್ಮ ಅಂಗಡಿ ಒಳಗೆ ಓಡಿ. ಸೊ ಇಲ್ಲ ನಮ್ಮದು 3 ಬ್ರದರ್ ಸಮೇತ ಡೆತ್ ಆಗೋದಂತೂ 100% ಗ್ಯಾರಂಟಿ ಇತ್ತು, ಏನೋ ದೇವರ ದಯ. ಸೊ ಏನಾಗಿಲ್ಲ. ಸೊ ನಮ್ಮದು ನೋಡಿ ಮಾಲಸ ಮಿನಿ ಬಜಾರ್ ಒಂದು, ಸುಧಾ ಬೇಕರಿ ಇನ್ನೊಂದು, 3ನೇ ಅಂಗಡಿ ವರದರಾಜ್ ಎಂಟರ್ಪ್ರೈಸಸ್ ಅಂತೇಳಿ. ಸಾಧಾರಣ ಒಂದೊಂದು ಅಂಗಡಿಗೆ 10 ಲಕ್ಷ ರೂಪಾಯಿ ತನಕ ಡ್ಯಾಮೇಜ್ ಆಗಿದೆ. ಸೊ ನಮಗಿಂದ 6 ತಿಂಗಳು ನಮಗಿಂದ ಬಿಸ್ನೆಸ್ ಮಾಡುವಂಗಿಲ್ಲ, ಕಂಪ್ಲೀಟ್ ಬಿಲ್ಡಿಂಗೇ ಹೋಗಿದೆ. ಇದು ಅಲ್ಲದೆ ನಮ್ಮದು ಪಕ್ಕದ ಬಿಲ್ಡಿಂಗ್ ಒಂದು ಮನ್ಸೂರ್ ಅಂತೇಳಿ ಅವ್ರದ್ದು ಈಕೋ ಟ್ರೇಡರ್ಸ್ ಅಂತೇಳಿ ಅವ್ರದ್ದು ಅಂಗಡಿ ಇದೆ. ಸೊ ಅವ್ರದ್ದು ಗೋಡೆ ಸಮೇತ ಡ್ಯಾಮೇಜ್ ಆಗಿದೆ, ಒಂದು 6-6:30 ಒಳಗೆ. ಹೌದು. ಸೊ ಇದರಲ್ಲಿ ಇದು ಮಣ್ಣಿದೆ. ಅದೆಲ್ಲಿಂದ ಬರ್ತಾ ಇರೋದು ಮಣ್ಣು ಇಲ್ಲಿಂದ ಅಂತ ನಮಗೆ ಸೊ ನಮಗೇನು ಗೊತ್ತಿಲ್ಲ. ಅದು ಮುಚ್ಚರಿಲ್ಲ, ಅಲ್ಲ ಗಂಜಿ ಮಠದಿಂದ ಬೇರೆ ಕಡೆಯಿಂದ, ಅದು ನಮಗೆ ಗೊತ್ತಿಲ್ಲ. ಅದು ರೆಗ್ಯುಲರ್ ಓಡುತ್ತಿದೆ. ಒಂದು ಅರುಣಾಚಲ ಅಂತೇಳಿದ್ದು ಲಾರಿ ಹೆಸರು. ಒಂದು 100-200 ಗಾಡಿ ಇದೆ. ಬಟ್ ಎಲ್ಲ ಗಾಡಿ ಸಮೇತ ಸಿಂಗಲ್ ಡ್ರೈವರ್, ಕಂಡಕ್ಟರ್ ಇಲ್ಲ, ಯಾರೂ ಇಲ್ಲ, ಕೇಳೋರು ಯಾರೂ ಇಲ್ಲ. 100 ಕಿಲೋಮೀಟ್ರ್ ಮೇಲೆ ನೋಡಿ, ಇದು ಸಿಂಗಲ್ ರೋಡಲ್ಲಿ ಓಡಿಸ್ತಾರೆ ಗಾಡಿ. ಸಿಂಗಲ್ ರೋಡ್ ಇದು. ಎಷ್ಟೋ ಸಲ ನಾನು ಪೊಲೀಸ್ ಕಂಪ್ಲೇಂಟ್ ಸಮೇತ ನಾನು ಪೊಲೀಸಿಗೆ ಹೇಳಿದ್ದೇನೆ, ಓರಲ್ಲೇ ಹೇಳಿದ್ದೇನೆ ನಾವು, ಬಟ್ ಯಾರೂ ಕೇಳಲ್ಲ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಜನಪ್ರತಿನಿಧಿಗಳಿಗೆ ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ. ಈ ವಿಷಯವನ್ನು ಶಾಸಕರಿಗೆ ನೀವು ಹೇಳಿದ್ರಾ ಅಥವಾ ಗಮನಕ್ಕೆ ತಂದಿರಾ? ಅಲ್ಲ ಅವ್ರಿಗೆ ಗೊತ್ತವರಿಗೆ. ಸೊ ನಾನು ಇಲ್ಲಿ ಹಂಪಾಗ್ಲಿಕ್ಕೆ ಹೇಳಿದ್ದೇನೆ, ನಳಿನ್ ಕುಮಾರ್ ಕಟೀಲ್ಗೆ ನಾನು ಇಲ್ಲೇ ನಮ್ಮ ಒಂದು ಎದುರುಗಡೆ ಇದೆಲ್ಲ ಹೋಟ್ಲಲ್ಲಿ ನಾನು ಮಾತಾಡುವಾಗ ನಾನು ಹೇಳಿದೆ, ಒಂದು ಹಂಪ್ ಹಾಕಿಸಿ 4-5 ಮುಂಚೆ ಇಲ್ಲಿ ಹಂಪಿತ್ತು ಅಂತ ಅವರು ಓವರ್ ದ ಫೋನ್ ಅವರು ಹೇಳಿದ್ದಾರೆ. ಹಂಪ್ ಹಾಕಲಿಲ್ಲ. ಅಲ್ಲ, ಹಂಪ ಹಾಕಿದರೆ ಈ ಥರ ಆಗುತ್ತೆ ಅಂತೇಳಿ ನಾನು ವಿಷಯ ಹೇಳೋದಿಲ್ಲ. ಅಂದರೆ ಮೇಲೆ ಬ್ರೇಕ್ ಫೇಲ್ ಆದರೆ, ಇದು ಪಂಪ್ ಆಗಿಲ್ಲ ಅಂದರೆ, ವ್ಯಾಕ್ಯೂಮ್ ನಿಮಗೆ ಇದು ಸೊ ಇದಾಗಿಲ್ಲ ಅಂದರೆ 100 ಕಿಲೋಮೀಟರ್ 120 ಕಿಲೋಮೀಟರ್ ಅದು ಓಡೋದೇ ಗಾಡಿ ಮೇಲಿಂದ ಕೆಳಗಡೆ ಡೌನ್. ಅದು ನಮ್ಮದು ಪೊಳಲಿ ದ್ವಾರದಿಂದ ಕೆಳಗೆ ಬರುವಾಗ ಎಲ್ಲ ಡೌನೇ. 100-150 ಕಿಲೋಮೀಟರ್ ಅದು ಬರಲೇಬೇಕು. ಸೊ ನಮಗೆ ಪರಿಹಾರ ನಮಗೆ ಸೆಕೆಂಡ್ರಿ. ಬಟ್ ನಮ್ಮದೊಂದು 3 ಜೀವ ಉಳಿತಲ್ಲ. ನಂದು, ನನ್ನ ತಮ್ಮನ ಮಗಳು ಅಲ್ಲಿ ಅಂಗಡಿ ಒಳಗಿದ್ಲು. ಸೊ ನನ್ನ 2ನೇ ಬ್ರದರ್ ಉಮೇಶ್ ಭಟ್ ಅಂತೇಳಿ, ನಾಗೇಶ್ ಭಟ್, ರಮೇಶ್ ಭಟ್ ಮಗಳು ಅತಿಥಿ ಅಂತೇಳಿ, ಮತ್ತು ನಮ್ಮ ಒಂದು ಲಾಸ್ಟ್ ಬರ್ತಾರಿದ್ದು ಉಮೇಶ್ ಭಟ್. ಇಷ್ಟು ಜನರಿಗೆ ಸಮೇತ ಒಂದು 2 ವೀಲರ್ ರಿಕ್ಷಾ ಎಲ್ಲಿದೆ. ಎಲ್ಲ ನನ್ನ ಇದು ಒಂದು ಫ್ಯಾಮಿಲಿ ಮೆಂಬರ್ಸ್ನಾಗಿದ್ದಾರೆ, ನನ್ನ ಅಣ್ಣ ತಮ್ಮಂದಿರಾಗಿದ್ದಾರೆ. ಎಲ್ಲರ ಜೀವ ನನಗೆ ಮುಖ್ಯ. ಸೊ ಅದಕ್ಕೆ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಒಳ್ಳೆ ಮೆಸೇಜ್, ಅದು ಯಾರಿಗೆ ಹೋಗಿ ತಲುಪಬೇಕು ಅವರಿಗೊಂದು ತಲುಪಿಸೋ ಕೆಲಸ ನೀವು ಮಾಡಬೇಕು. ಸೊ ಅವ್ರು ಡ್ರೈವರ್ ಹೇಳೋ ಪ್ರಕಾರ ಹೇಗಾಯ್ತು ಅಂತ ಅಂದರೆ ಅವರು ಅಲ್ಲ, ಡ್ರೈವರೇ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ರೀ. ಸೆಮಿ ಕಾನ್ಷಿಯಸ್ ನಮ್ಮ ಒಂದು ರಫೀಕ್ ಇಲ್ಲೇ ಇದ್ದರು. ನೀರು ಕೊಟ್ಟರು, ಜ್ಯೂಸ್ ಕೊಟ್ಟರು, ಏನು ಕೊಟ್ಟರು. ಸೊ ನನ್ನ ಬಗ್ಗೆ ನಿಮಗೆ ಟೆನ್ಷನ್ ಬೇಡ, ಅಲ್ಲಿ ಒಳಗಡೆ ಯಾರಾದ್ರು ಇದ್ದಾರ ಬಾಡಿ ಇದೆಯಾ ಅಂತೇಳಿ ನೋಡಿ ಅಂತ ಹೇಳ್ತಿದ್ದಾರೆ. ನೋಡಿ, ಅಂಥ ಡ್ರೈವರ್ ಇರೋದು ತುಂಬ ಕಮ್ಮಿ ಹೇಳ್ತೇನೆ ನಾನು. ಆಕ್ಸಿಡೆಂಟ್ ಆಗುತ್ತೆ ಬಿಡಿ, ಗಾಡಿ ನಿಮ್ಮ ಹತ್ರನೇ ಇದೆ, ಅವ್ರ ಹತ್ರ ಇದೆ, ನಮ್ಮ ಹತ್ರ ಇದೆ, ಇವ್ರ ಹತ್ರ ಇದೆ. ಅದು ಅಷ್ಟೊಂದು ಕಾನ್ಷಿಯಸ್ ಎಲ್ಲ ಮಾತಾಡುವ ಟೈಮಲ್ಲಿ ಮತ್ತೆ ಅಲ್ಲಿ ಒಂದು ಗಾಡಿ ಒಂದು ಆಕ್ಸಿಡೆಂಟ್ ಆಯಿತು. ಒಂದು ಆ್ಯಕ್ಟಿವಾ ಗಾಡಿ, ಪ್ರದೀಪ ಎಂಥದ್ದು ಅವರ ಹೆಸರು ಅವ್ರದ್ದು.
ಸೊ ಅವರಲ್ಲಿ ಏಜಲ್ಲಿದ್ದಾರೆ. ಮತ್ತು ಅದಕ್ಕಿಂತ ಮುಂಚೆ ಮೇಲೆ ಒಂದು ಗಾಡಿ ಒಂದು ರಿಕ್ಷಾದವರು ರಿಕ್ಷಾಕ್ಕೆ ಒಂದು ಒರೆಸ್ಕೊಂಡು ಅಂದರೆ ನೋಡಿ, ಗಾಡಿ ಕಂಟ್ರೋಲ್ ಇಲ್ಲ ಅಂದರೆ ಮತ್ತೇನು ಮಾಡೋದು? ನನಗೆ ಇಲ್ಲಿ ಒಂದು ಅಂಶ ಹಾಕಬೇಕಂತ ಈಗಂದಲ್ಲ, ಯಾವತ್ತಿಂದ ಹೇಳ್ತಾ ಇದ್ದೇವೆ. ಇಲ್ಲಿ ಒಳಗಿಂದ ಗಾಡಿ ಹೊರಗೆ ಬರೋಕ್ಕೆ ತುಂಬ ಕಷ್ಟ ಆಗ್ತದೆ. ಎಷ್ಟೋ ಸಾರಿ ಆಕ್ಸಿಡೆಂಟ್ ಆಗಿದೆ. ಅದು ಯಾಗತ್ತ ಹೇಳಿ ಏನೂ ಪ್ರಯೋಜನ ಇಲ್ಲ. ತುಂಬ ಆಗಿದೆ ಆಕ್ಸಿಡೆಂಟ್ ಎಲ್ಲ. ಒಂದು ಅಂಶ ಇಲ್ಲದೆ ನಾವು ಇಲ್ಲಿ ಕ್ರಾಸ್ ಮಾಡುವಾಗೆಲ್ಲ ನಡ್ಕೊಂಡು ಸ್ವಲ್ಪ ಕಷ್ಟ ಆಗ್ತದೆ. ಅಲ್ಲಿಂದ ಬರುವಾಗ ಗೊತ್ತಾಗೋದಿಲ್ಲ ಹೇಗೆ ಬರ್ತಾರೆ ಅಂತ, ಕಾಣಬೇಕಲ್ಲ. ಅದು ಇವತ್ತೊಂದು ಹೊಸತನ, ಇಂಥ ಗಾಡಿ ಮೂರು ಸರಿ ಆಯಿತು, 2 ಮೇಲೆ ಆಯಿತು, ಇದು 3ನೇ ಗಾಡಿ ಇಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.